ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವೋಕ್ಸ್ ವೋಗನ್ ವಿಂಟೋನ ಫುಲ್ಲಾಗಿ ಡೀಟೇಲ್ ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೀವು ಎಲ್ಲ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು. ಓಕೆ, ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಕಾರ್ ನಿಮಗೆ ಸೇಲಿಗೆ ಕೂಡ ಇದೆ. ಇದು ಬಂದು ಒಂದು ಆಟೋಮೆಟಿಕ್ ಕಾರ್ ಆಗಿರುತ್ತೆ ಇದು. ಸೊ ಯಾರಿಗೆ ಆಟೋಮೆಟಿಕ್ ಕಾರ್ ಬೈ ಮಾಡಲು ಇಷ್ಟ ಇದೆ, ಸೊ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ನಂಬರನ್ನು ಕೊಟ್ಟಿರ್ತೀನಿ. ಸೊ ಅವ್ರಿಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇನ್ನೂ ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ಈ ಕಾರ್ ಬಗ್ಗೆ ತಿಳ್ಕೊಂಡು ನೀವು ಬೈ ಮಾಡ್ಬೋದು. ಓಕೆ, ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಡೀಟೇಲಾಗಿ ರಿವ್ಯೂ, ಅದರ ಜೊತೆಗೆ ನಿಮಗೆ ಇದು ಎಷ್ಟು ಓನರ್ ಆಗಿದೆ ಮತ್ತು ಎಷ್ಟು ರನ್ ಆಗಿದೆ ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇದ್ದೀರ ವೋಕ್ಸ್ ವೋಗನ್ ವಿಂಟೋ. ಸೊ ಇದರ ಫ್ರಂಟ್ ಲುಕ್ ಹಿಂಗಿದೆ ನೋಡ್ಕೊಳ್ಳಿ ಗಾಡಿದು. ಸೊ ಇದರಲ್ಲಿ ನಿಮಗೆ ಫುಲ್ ಕ್ಲೀನ್ ಆಗಿರೋಂಥ ಗ್ರಿಲ್ ಸಿಗ್ತಾ ಇದೆ ಮುಂದ್ಗಡೆ. ಸೊ ಮಿಡ್ಲಲ್ಲಿ ವೋಕ್ಸ್ ವೋಗನ್ ಲೋಗೋ ಕೂಡ ಇದೆ. ಸೊ ಕೆಳಗಡೆ ಗ್ರಿಲ್ ಕೂಡ ಇದೆ. ಸೊ ಅದರಲ್ಲಿ ಕ್ರೋಮ್ ಫಿನಿಶಿಂಗ್ ಕೂಡ ಇದೆ. ಸೊ ಇಲ್ಲಿ ಕೂಡ ನಿಮಗೆ ಎಲ್ಲ ಕಡೆ ಕ್ರೋಮ್ ಫಿನಿಶ್ ಕಾಣಿಸ್ತಾ ಇರ್ಬೋದು. ಸೊ ಅದರ ನಂತರದಲ್ಲಿ ಇದರಲ್ಲಿ LED ಹೆಡ್ಲೈಟ್ಸ್ ಇದೆ. ಇದು ಬಂದು ಡೇ ಟೈಮ್ ರನ್ನಿಂಗ್ LED ಕೂಡ ಇದೆ ಈ ಕಾರ್ಗೆ. ಸೊ ಹಾಗೆ ನಿಮಗೆ ಇಲ್ಲಿ ಟರ್ನ್ ಇಂಡಿಕೇಟರ್ ಕೂಡ ಇದರ ಮೇಲೇ ಸಿಗ್ತಾ ಇದೆ. ಸೊ ಅದ್ರ ಕೆಳಗೆ ಬಂದು ನಿಮಗೆ ಫಾಗ್ ಲ್ಯಾಂಪ್ಸ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಓಕೆ, ಸೊ ಇದರಲ್ಲಿ ನಿಮಗೆ 1.5 ಲೀಟರ್ ಡೀಸೆಲ್ TDI ಇಂಜನ್ ಸಿಗ್ತಾ ಇದೆ. 1.5 ಲೀಟರ್ ಡೀಸೆಲ್ ಇಂಜನ್ ಇದು. ಓಕೆ, ಸೊ ಎಲ್ಲ ಪ್ಲೇಸ್ಮೆಂಟ್ ಎಲ್ಲ ಚೆನ್ನಾಗಿದೆ. ಸೊ ಬ್ಯಾಟ್ರಿ ಪ್ಲೇಸ್ಮೆಂಟ್ ಇಲ್ಲಿದೆ. ಕೂಲೆಂಟ್ ವೈಫರ್ ವಾಟ್ರು ಇಲ್ಲಿ ಇದೆ. ಓಕೆ, ಪ್ಲೇಸ್ಮೆಂಟ್ ಎಲ್ಲ ಚೆನ್ನಾಗಿದೆ ಗಾಡಿದು. ನಿಮಗೆ ಇದು ಕೂಡ ಸಿಗ್ತಾ ಇದೆ. ಓಕೆ, ಇನ್ಸುಲೇಷನ್ ಕೂಡ ಸಿಗ್ತಾ ಇದೆ. ಓಕೆ, ಮತ್ತು ಇದು ಫುಲ್ ಇಂಜನ್ ಫುಲ್ ಕವರ್ ಆಗಿದೆ. ಸೊ ನೀವು ಗಾಡಿ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಅಷ್ಟೇನು ಸೌಂಡ್ ಎಲ್ಲ ಬರೋಲ್ಲ. ಈ ಗಾಡಿಯಲ್ಲಿ ಎಲ್ಲ ರಿಲಯಬಲ್ ಇರುತ್ತೆ. ಓಕೆ, ಸೊ ನೋಡಿ. ಸೊ ಅದರ ನಂತರದಲ್ಲಿ ಇದು ಬಂದು ಇವಾಗ ಗಾಡಿ ಸೈಡ್ ಲುಕ್ಕಿಂಗ್ ಇರುತ್ತೆ ಈ ಗಾಡಿದು. ಇದರಲ್ಲಿ ನಿಮಗೆ 15 ಇಂಚ್ ಅಲಾಯ್ ವೀಲ್ ಸಿಗ್ತಾ ಇದೆ. ಓಕೆ, ಸೊ ಫ್ರಂಟಲ್ಲಿ ಬಂದು ನಿಮಗೆ ಡಿಸ್ಕ್ ಬ್ರೇಕ್ ಕೂಡ ಸಿಗ್ತಾ ಇದೆ. ಓಕೆ, 15 ಇಂಚ್ ಅಲಾಯ್ ವೀಲ್ಸ್ ಸಿಗ್ತಾ ಇದೆ. 185/60 ಆರ್ ರೇಡಿಯಸ್ 15 ಇಂಚ್ ಅಂತ. ಸೊ ಸೈಡಿಂದ ಈ ಗಾಡಿ ನೋಡಲು ಹಿಂಗೆ ಕಾಣಿಸ್ತಾ ಇದೆ. ಸೊ ನೋಡಿ, ಸೊ ORB ಮೇಲೆ ಟರ್ನ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ನಿಮಗೆ ಇದರಲ್ಲಿ ಕ್ರೋಮ್ ಫಿನಿಶ್ ಡೋರ್ಸ್ ಹ್ಯಾಂಡಲ್ ಸಿಗುತ್ತಾ ಇದೆ. ಸೊ ಅದರ ನಂತರದಲ್ಲಿ ಸೊ ಹಿಂದ್ಗಡೆ ಡಿಸೈನಿಂಗ್ ಇದೆ ಈ ಗಾಡಿದು. ಓಕೆ, ಸೊ ಟೈಯರ್ಸ್ ಎಲ್ಲ ಚೆನ್ನಾಗಿದೆ ಗಾಡಿಯಲ್ಲಿ. ಸೊ ಅದರ ನಂತರದಲ್ಲಿ ನಿಮಗೆ ಬ್ಯಾಕ್ ಸೈಡಲ್ಲಿ ನಾರ್ಮಲ್ ನಿಮಗೆ ಟೈಲ್ ಲ್ಯಾಂಪ್ ಸಿಗ್ತಾ ಇದೆ. ಸೊ ಇದೆಲ್ಲ ಹೆಲೋಜಿನ್ ಬಲ್ಪಲ್ಲೇ ಇರುತ್ತೆ. ಓಕೆ, ಸೊ ಇದರಲ್ಲಿ ಟರ್ನ್ ಇಂಡಿಕೇಟರ್ ಕೂಡ ಇದರಲ್ಲೇ ಕೊಟ್ಟಿದ್ದಾರೆ. ಸೊ ಕೆಳಗಡೆ ನಿಮಗೆ ರಿಫ್ಲೆಕ್ಟರ್ ನೋಡಲು ಸಿಗ್ತಾ ಇದೆ. ಸೊ ಫುಲ್ ಕೆಳಗಡೆ ಆದರೆ ಎಲ್ಲ ಕ್ರೋಮ್ ಫಿನಿಶಿಂಗ್ ಕೂಡ ಮಾಡಿಸಿದ್ದಾರೆ. ಓಕೆ, ಸೊ ಇಲ್ಲಿ ನಿಮಗೆ ಎಕ್ಸಾಸ್ಟ್ ಪೈಪ್ ಸಿಗುತ್ತೆ ಈ ಗಾಡಿದು. ಓಕೆ, ಸೊ ಇಲ್ಲಿ ನಿಮಗೆ ವೋಕ್ಸ್ ವೋಗನ್ ಲೋಗೋ ಕೂಡ ಸಿಗುತ್ತೆ. ಸೊ ಹಾಗೆ ಇಲ್ಲಿ ನಿಮಗೆ ವೆಂಟೋ ಬ್ಯಾಚಿಂಗ್ ಇದೆ. ಸೊ ಇಲ್ಲಿ ನಿಮಗೆ TDI ಅಂತ ಬ್ಯಾಚಿಂಗ್ ಕೂಡ ಸಿಗ್ತಾ ಇದೆ. ಓಕೆ, ಸೊ ಅನದರ್ ಸೈಡ್ ಇದರ ಡೋರ್ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಿಮಗೆ ಫ್ಯೂಲ್ ಟ್ಯಾಪ್ ಇರುತ್ತೆ. ಸೊ ಇದನ್ನು ಹಿಂಗೆ ಓಪನ್ ಆಗುತ್ತೆ. ಓಕೆ, ಸೊ ಜಸ್ಟ್ ಪ್ರೆಸ್ ಆ್ಯಂಡ್ ಓಪನ್. ಓಕೆ, ಸೊ ಅದರ ನಂತರದಲ್ಲಿ ಈ ಸೈಡ್ ಟೈರ್ಸ್ ಕೂಡ ಚೆನ್ನಾಗಿದೆ. ಸೊ ಇವಾಗ ನಾವು ಗಾಡಿ ಇಂಟೀರಿಯರ್ ಬಗ್ಗೆ ನೋಡೋಣ. ಸೊ ಇದು ಬಂದು ಈ ಗಾಡಿಯ ಕೀ ಹಿಂಗಿರುತ್ತೆ ಈ ಗಾಡಿದು. ಸೊ ಇಂಟೀರಿಯರಲ್ಲಿ ನಿಮಗೆ ಡೋರಲ್ಲಿ ಎಲ್ಲ ಫೀಚರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇಲ್ಲಿಂದ ನೀವು ಲಾಕ್ ಅನ್ಲಾಕ್ ಮಾಡ್ಬೋದು. ಸೊ ಇದು ORBM ಅಡ್ಜಸ್ಟರ್. ಸೊ ಇಲ್ಲಿ ನಿಮಗೆ ಬೂಟ್ ಸ್ಪೇಸ್ ಓಪನ್ ಮಾಡಲು ಡೋರಲ್ಲೇ ಸಿಗ್ತಾ ಇದೆ. ಓಕೆ, ಸೊ ಹಾಗೆ ನಿಮಗೆ ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ದು ಸ್ಪೀಕರ್ಸ್ ಕೂಡ ನೋಡೋದು ಸಿಗ್ತಾ ಇದೆ ಡೋರಲ್ಲೇ. ಸೊ ಅದರ ನಂತರ ಇಲ್ಲಿ ನಿಮಗೆ ಎಲ್ಲ 4 ವಿಂಡೋಸ್ದು ಕಂಟ್ರೋಲ್ಸ್ ಇಲ್ಲೇ ಇದೆ. ಓಕೆ, ಸೊ ನಿಮಗೆ ಇಲ್ಲೂ ಕೂಡ ಕ್ರೋಮಲ್ಲಿ ಡೋರ್ ಓಪನ್ ಮಾಡುವಂಥ ಹ್ಯಾಂಡಲ್ ಸಿಗ್ತಾ ಇದೆ. ಸೊ ಅದರ ನಂತರದಲ್ಲಿ ನಾವು ಒಳಗಡೆ ನೋಡೋಣ. ಓಕೆ, ಇವಾಗ ನೀವು ಇಂಟೀರಿಯರ್ ನೋಡ್ತಾ ಇದ್ದೀರಾ ಗಾಡಿಯಲ್ಲಿ. ಇಂಟೀರಿಯರ್ ನಿಮಗೆ ಇದರಲ್ಲಿ ಡುವಲ್ ಟೋನ್ ಕಲರಲ್ಲಿ ಇಂಟೀರಿಯರ್ ಸಿಗ್ತಾ ಇದೆ. ಸೊ ಇಲ್ಲಿ ಸ್ಪೋರ್ಟ್ಸ್ ಲುಕ್ ಥರ ಸ್ಟೇರಿಂಗ್ ವೀಲ್ ಕೂಡ ಸಿಗ್ತಾ ಇದೆ. ಸೊ ಇದರ ನಿಮಗೆ ಏರ್ ಬ್ಯಾಗ್ ಕೂಡ ಇದೆ ಇದರಲ್ಲಿ. ಸೊ ಹಾಗೆ ಇಲ್ಲಿ ನಿಮಗೆ ಮ್ಯೂಸಿಕ್ ಸಿಸ್ಟಮ್ದೆಲ್ಲ ಕಂಟ್ರೋಲ್ ಸಿಗ್ತಾ ಇದೆ. ಸೊ ಈ ಸೈಡ್ ನಿಮಗೆ ಅದರ ಕಂಟ್ರೋಲ್ಸ್ ಇದೆ. ಇಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಇದೆ ಈ ಗಾಡಿಗೆ. ಸೊ ಅದು ಕೂಡ ಇಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ಓಕೆ, ಸೊ ಹಾಗೆ ನೀವು ಈ ಸ್ಟೇರಿಂಗ್ ಕೂಡ ಅಡ್ಜಸ್ಟ್ ಮಾಡ್ಬೋದು. ನಿಮಗೆ ಕೆಳಗಡೆ ಬೇಕಾದರೆ ಕೆಳಗಡೆ ತೊಗೊಳ್ಬೋದು, ಮೇಲ್ಗಡೆ ಬೇಕಾದರೆ ಮೇಲ್ಗಡೆ ತೊಗೊಳ್ಬೋದು. ಓಕೆ, ಸೊ ಇಲ್ಲಿ ನಿಮಗೆ ಎಲ್ಲ ಹೆಡ್ಲೈಟ್ ಕಂಟ್ರೋಲ್ಸ್ ಸಿಗ್ತಾ ಇದೆ. ಸೊ ಇದು AC ವೆಂಟ್ಸ್. ಓಕೆ, ಸೊ ಇದು ನೀವು ಇಂಟೀರಿಯರ್ ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ನಿಮಗೆ ಇಲ್ಲಿ ಸಿಗ್ತಾ ಇದೆ. AC ಎಲ್ಲ ಮ್ಯಾನ್ಯುವಲ್ ಕಂಟ್ರೋಲ್ ಮಾಡಬೇಕಾಗತ್ತೆ. ಇದಕ್ಕೆ ಏನು ಆಟೋಮೆಟಿಕ್ ಇಲ್ಲ. ಸೊ ಈ ಗಾಡಿ ಬಂದು ಆಟೋಮೆಟಿಕ್ ಇದು ನೋಡ್ಬೋದು. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆಗೆ ಬರುತ್ತೆ ಇದು. ಸೊ ಇಲ್ಲಿ ನಿಮಗೆ 2 ಪ್ಯಾಡಲ್ ನೋಡಲು ಸಿಗ್ತಾ ಇದೆ. ಸೊ ಹಾಗೆ ಒಂದು ಇದು ಡೆಡ್ ಪ್ಯಾಡಲ್ ಅಂತ. ಓಕೆ, ಸೊ ಇಲ್ಲಿಂದ ನೀವು ಗಾಡಿಯ ಬಾನೆಟನ್ನು ಓಪನ್ ಮಾಡ್ಬೋದು.
ಅದರ ನಂತರದಲ್ಲಿ ನಿಮಗೆ ಇಲ್ಲಿ ಆಮ್ರೆಸ್ಟ್ ಕೂಡ ಸಿಗ್ತಾ ಇದೆ. ಸೊ ಇಲ್ಲಿ ಸ್ವಲ್ಪ ಸ್ಪೇಸ್ ಕೂಡ ಇದೆ ಆಮ್ರೆಸ್ಟಲ್ಲಿ. ಸೊ ಆಮ್ರೆಸ್ಟ್ ಅಡ್ಜಸ್ಟೇಬಲ್ ಇಲ್ಲ. ಓಕೆ, ಸೊ ಹೀಗೆ ಇರುತ್ತೆ ಇದು ಆಮ್ರೆಸ್ಟ್. ಸೊ ಅದರ ನಂತರ ಇಲ್ಲಿ ನಿಮಗೆ 2 ಕಪ್ ಹೋಲ್ಡರ್ ಕೂಡ ಸಿಗ್ತಾ ಇದೆ. ಇಲ್ಲೂ ಕೂಡ ಸ್ವಲ್ಪ ಸ್ಪೇಸ್ ಸಿಗ್ತದೆ, ಹಾಗೆ ಇಲ್ಲೂ ಸ್ವಲ್ಪ ಸ್ಪೇಸ್ ಸಿಗ್ತಾ ಇದೆ ನಿಮಗೆ. ಸೊ ಇದು ಹ್ಯಾಂಡ್ ಬ್ರೇಕ್. ಹಾಗೆ ನಿಮಗೆ ಇಲ್ಲಿ ಗ್ಲವ್ ಬಾಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಗ್ಲವ್ ಬಾಕ್ಸಲ್ಲಿ ತುಂಬ ಸ್ಟೋರೇಜ್ ಇದೆ. ಓಕೆ, ಇದು ಕೂಡ ಕ್ಲೋಸ್ ಮಾಡ್ಕೊಂಡು ಅಲ್ಲೊಂದು AC ವೆಂಟ್ ಸಿಗ್ತದೆ. ಸೊ ಇಲ್ಲಿ ನಿಮಗೆ ಪ್ಲೇನ್ ಆಗಿದೆ, ಏನೂ ಇಲ್ಲ. ಸೊ ಈ ಸೈಡಲ್ಲಿ ನಿಮಗೆ ವೆನಿಟಿ ಮಿರರ್ ಕೂಡ ಸಿಗ್ತಾ ಇದೆ ಈ ಗಾಡಿಯಲ್ಲಿ. ಓಕೆ, ಇಲ್ಲಿ ನಿಮಗೆ ಲೈಟ್ ಸಿಗ್ತಾ ಇದೆ. ಸೊ ಹೆಲೋಜಿನ್ ಬಲ್ಪಲ್ಲಿದೆ ಇದು. ಓಕೆ, ಅದ ನಂತರದಲ್ಲಿ ಇಲ್ಲಿ ನಿಮಗೆ ಡೋರ್ ಹ್ಯಾಂಡಲ್ಸ್ ಕೂಡ ಸಿಗ್ತಾ ಇದೆ, ನೋಡ್ಕೊಳ್ಳಿ. ಸೊ ಇದು ಕೂಡ ಹ್ಯಾಂಡಲ್ ಸಿಗ್ತಾ ಇದೆ. ಹಾಗೆ ಇಲ್ಲಿ ನಿಮಗೆ ಡೇ ನೈಟ್ ORBM ಸಿಗ್ತಾ ಇದೆ. ಓಕೆ, ಇದು ಡೇ ನೈಟ್ ORBM. ಹಾಗೆ ಮುಂದ್ಗಡೆ ನೋಡೋದಾದರೆ ಇಷ್ಟೇ ಇರುತ್ತೆ ಇದರಲ್ಲಿ. ಸೊ ಬನ್ನಿ ಹಿಂದ್ಗಡೆ ಕೂತ್ಕೊಳ್ಳಿ, ಕಂಫರ್ಟೇಬಲ್ ಹೆಂಗಿದೆ ಅಂತ ತಿಳ್ಕೊಳ್ಳೋಣ ಈ ಗಾಡಿ. ಓಕೆ, ಹಿಂದ್ಗಡೆ ಡೋರಲ್ಲೂ ಕೂಡ ನಿಮಗೆ ಇಲ್ಲಿ ಮಿರರ್ ಕಂಟ್ರೋಲ್ ಸ್ವಿಚ್ ಸಿಗ್ತಾ ಇದೆ. ಸೊ ಹಾಗೆ ಇದು ಕೂಡ ಕ್ರೋಮಲ್ಲಿದೆ, ಇಲ್ಲಿ ಸ್ಮೂತಿ ಇದೆ ಹಿಡ್ಕೊಳ್ಳೋಕ್ಕೆ. ಸೊ ಹಾಗೆ ಇಲ್ಲಿ ನಿಮ್ಗೆ ಕೂಡ ಒಂದು ಬಾಟಲ್ ಹೋಲ್ಡರ್ ಕೂಡ ಸಿಗ್ತಾ ಇದೆ. ಅದರ ನಂತರದಲ್ಲಿ ನಿಮಗೆ ಇಲ್ಲಿ ಸ್ಪೀಕರ್ಸ್ ಕೂಡ ನೋಡಲು ಸಿಗ್ತಾ ಇರ್ಬೋದು. ಓಕೆ, ಸೊ ಒಳಗಡೆ ಇಲ್ಲಿ ಹಿಂಗೆ ಕಾಣಿಸುತ್ತೆ ಈ ಗಾಡಿದು. ಓಕೆ, ಇವಾಗ ನಾವು ಕೂತ್ಕೊಂಡು ನೋಡೋಣ. ಸೊ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸ್ಪೇಸ್ ತುಂಬ ಚೆನ್ನಾಗಿದೆ. ಓಕೆ, ಲೆಗ್ ರೂಮ್ ಕೂಡ ತುಂಬ ಚೆನ್ನಾಗಿದೆ, ಸ್ಪೇಸ್ ನೋಡ್ತಾ ಇರ್ಬೋದು. ಸೊ ಹಾಗೆ ಹೆಡ್ ರೂಮ್ಸ್ ಕೂಡ ತುಂಬ ಚೆನ್ನಾಗಿದೆ. ಹೆಡ್ ರೂಮಲ್ಲೂ ಏನು ಇಶ್ಯೂ ಇಲ್ಲ ಈ ಗಾಡಿಯಲ್ಲಿ. ಸೊ ಹಾಗೆ ಇಲ್ಲಿ ನಿಮಗೆ ಲೈಟ್ ಸಿಗ್ತಾ ಇದೆ. ಓಕೆ, ನೋಡಿ ಹೆಲೋಜಿನ್ ಲೈಟ್, ಇದು 2 ಸೈಡು ಕವರ್ ಆಗೋದ ಥರ ಲೈಟ್ ಸಿಗ್ತಾ ಇದೆ. ಸೊ ಇದು ಕೂಡ ಹ್ಯಾಂಡಲ್ಸ್ ಇಲ್ಲಿ ಸಿಗ್ತಾ ಇದೆ ನಿಮಗೆ, ಅಲ್ಲೂ ಕೂಡ ಸಿಗ್ತಾ ಇದೆ. ಓಕೆ, ಡೋರಲ್ಲಿ ನಿಮಗೆ ಸ್ಪೇಸ್ ಕೂಡ ಇದೆ. ಓಕೆ, ಹಾಗೆ ಇಲ್ಲಿ 3 ಜನ ಆರಾಮಾಗಿ ಕೂತ್ಕೊಳ್ಬೋದು ಈ ಗಾಡಿಯಲ್ಲಿ. ಸೊ ಹೆಡ್ ರೆಸ್ಟ್ ಕೂಡ ಚೆನ್ನಾಗಿದೆ, ಹೆಡ್ ರೆಸ್ಟ್ ಕೂಡ ಇದೆ ಈ ಗಾಡಿಯಲ್ಲಿ. 3 ಜನ ಆರಾಮಾಗಿ ಕೂತ್ಕೊಳ್ಬೋದು ಈ ಗಾಡಿಯಲ್ಲಿ. ಓಕೆ, ಸೀಟ್ಸ್ ಕೂತ್ಕೊಳ್ಳಿಕ್ಕೆ ಕಂಫರ್ಟೇಬಲ್ ಆಗಿದೆ. ಬಟ್ ಥೈ ಸಪೋರ್ಟ್ ಸ್ವಲ್ಪ ಕಮ್ಮಿ ಆದಂಗೆ ಕಾಣಿಸ್ತಾ ಇದೆ, ನೋಡ್ಬೋದು ಇಲ್ಲಿಂದ. ಓಕೆ, ಥೈ ಸಪೋರ್ಟ್ ಸ್ವಲ್ಪ ಕಮ್ಮಿ ಇದೆ. ಸೊ ಇಲ್ಲಿ ನಿಮಗೆ ಇಲ್ಲೂ ಕೂಡ ಒಂದು ಬ್ಯಾಕ್ ಸೀಟ್ದವರಿಗೆ AC ವೆಂಟ್ಸ್ ಸಿಗುತ್ತೆ. ಸೊ ಹಾಗೆ ಇಲ್ಲೊಂದು ಕಪ್ ಹೋಲ್ಡರ್ ಕೂಡ ಇದೆ. ಓಕೆ, ಸೊ ಅದ ನಂತರ ಇಲ್ಲಿ ಸ್ವಲ್ಪ ಹೈಟ್ ಇದೆ. ಸೊ ಮಧ್ಯದಲ್ಲಿ ಯಾರು ಕೂತ್ಕೊಳ್ತಾರೆ ಅವ್ರಿಗೆ ಸ್ವಲ್ಪ ಕೂತ್ಕೊಳ್ಳಿಕ್ಕೆ ತ್ರಾಸ ಆಗ್ಬೋದು ಈ ಗಾಡಿಯಲ್ಲಿ, ಯಾಕಂದರೆ ಇಲ್ಲಿ ನಿಮಗೆ ಹೈಟಾಗಿ ಇದನ್ನು ಕೊಟ್ಟಿದ್ದಾರೆ. ಓಕೆ, ಇದು ಡೈರೆಕ್ಟ್ ಸ್ಟ್ರೇಟ್ ಆಗಿದ್ದರೆ ಚೆನ್ನಾಗಿರ್ತಿತ್ತು, 3 ಜನ ಆರಾಮವಾಗಿ ಕೂತ್ಕೊಳ್ಬೋದಾಗಿತ್ತು. ಸೊ ಇದು ಕೂಡ ಸೀಟ್ಸಲ್ಲಿ ಒಂದು ಡ್ರಾಬ್ಯಾಕ್ ಏನಂದರೆ ಇದು ಫುಲ್ಲಾಗಿ ಪ್ಲೇನ್ ಇಲ್ಲ ಸೀಟ್ಸ್, ಇಲ್ಲಿ ಸ್ವಲ್ಪ ಎದ್ದು ಮುಂದೆ ಬಂದಂಗೆ ಆಗಿದೆ. ಸೊ ಇಲ್ಲಿ ಮಿಡ್ಲ್ ಯಾರು ಕೂತ್ಕೊಳ್ತಾರೆ ಅವ್ರಿಗೆ ಸ್ವಲ್ಪ ಕೂತ್ಕೊಳ್ಳಿಕ್ಕೆ ತ್ರಾಸಾಗುತ್ತೆ. ಸೊ ಹಾಗೆ ಇಲ್ಲೂ ಕೂಡ ನಿಮಗೆ ಆಮ್ರೆಸ್ಟ್ ಕೂಡ ಸಿಗುತ್ತೆ. ಇಲ್ಲಿ ಯಾವುದೇ ಥರದ ನಿಮಗೆ ಕಪ್ ಹೋಲ್ಡರ್, ಬಾಟಲ್ ಹೋಲ್ಡರ್ ಏನೂ ಸಿಗಲ್ಲ. ಓಕೆ, ಇಲ್ಲೂ ಕೂಡ ನಿಮ್ಗೊಂದು ಚೆನ್ನಾಗಿರೋಂಥ ಆಮ್ರೆಸ್ಟ್ ಸಿಗ್ತಾ ಇದೆ. ಓಕೆ, ಸೊ ಬ್ಯಾಕ್ ಸೈಡ್ ಇಷ್ಟೇ ಇರೋದು ಈ ಗಾಡಿಯಲ್ಲಿ, ತುಂಬ ಚೆನ್ನಾಗಿದೆ. ಇಲ್ಲಿ ಎಕ್ಸ್ಟ್ರಾ ಹುಕ್ಕು ಕೂಡ ಯೂನಿಕ್ ಫೀಚರ್ಸ್ ಸಿಗ್ತಾ ಇದೆ. ಸೊ ಇದರ ಬೂಟ್ ಸ್ಪೇಸಿಂದ ಮಾತಾಡೋದಾದರೆ 497 ಲೀಟ್ರ್ ಬೂಟ್ ಸ್ಪೇಸ್ ಸಿಗ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಕೂಡ ಹೆಲೋಜಿನ್ ಲೈಟ್ ಕೂಡ ಅವೈಲೇಬಲ್ ಇದೆ, ಇದರಲ್ಲಿ ಕ್ಲೀನಾಗಿ ಸಿಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಕೆಳಗಡೆ ಒಂದು ಎಕ್ಸ್ಟ್ರಾ ಸ್ಪೇರ್ ವೀಲ್ ಕೂಡ ಇದೆ. ಸೊ ಅದರ ಜಾಕ್ ಕೂಡ ಇದೆ. ಸೊ ಇದು ಬಂದು 14 ಇಂಚಿದು ಟೈರ್ ಇದೆ ಇದರಲ್ಲಿ. ಸೊ ಅದಕ್ಕಿಂತ 1 ಇಂಚ್ ಕಮ್ಮಿ ಸ್ಟೀಲ್ ರಿಮ್ ಜೊತೆಗೆ ಬರುತ್ತೆ, ಇದು ಅಲಾಯ್ ವೀಲ್ ಬರಲ್ಲ. ಓಕೆ, ಸೊ ಇಷ್ಟೇನ ಇದರಲ್ಲಿ ಫ್ಯೂಚರ್ ಇರೋವಂಥದ್ದು. ಓಕೆ, ಸೊ ಬ್ಯಾಕ್ ಸೈಡಲ್ಲಿ ನಿಮಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಅವೈಲೇಬಲ್ ಮಾಡಿದ್ದಾರೆ ಇದಕ್ಕೆ. ಸೊ ಓಕೆ ಫ್ರೆಂಡ್ಸ್, ಇದರ ಡೀಟೇಲ್ ತಿಳ್ಕೊಳ್ಳಿ. ಇದು ಬಂದು 2017 ಮಾಡೆಲ್ ಗಾಡಿಯಾಗಿರುತ್ತೆ, ಸಿಂಗಲ್ ಓನರ್, ಕಾಂಪ್ರಹೆನ್ಸ್ ಇನ್ಶೂರೆನ್ಸ್ ಕೂಡ ಅವೈಲೇಬಲ್ ಇದೆ. ಇದು ಓನ್ಲಿ ಬಂದು 50,000 ಕಿಲೋಮೀಟ್ರ್ ಗಾಡಿ ರನ್ ಆಗಿರೋದಷ್ಟೇ. ಇದರಲ್ಲಿ ನಿಮಗೆ ಟ್ರಾನ್ಸ್ಮಿಷನ್ ಟೈಪ್ ಆಟೋಮೆಟಿಕ್ ಸಿಗ್ತಾ ಇದೆ, ಫ್ಯೂಲ್ ಟೈಪ್ ಡೀಸೈಲ್ ಇದೆ. ಓಕೆ, ಸೊ ಇದರ ಪ್ರೈಸ್ ಬಂದುಬಿಟ್ಟು 9,30,000 ಹೇಳ್ತಾ ಇದ್ದಾರೆ. ಸೊ ಪ್ರೈಸ್ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಸೊ ಗಾಡಿ ಮಾತ್ರ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಸೊ ಹಾಗೆ ಈ ಕಾರ್ನ ಬೈ ಮಾಡೋಕ್ಕೋಸ್ಕರ ಕೆಳಗೆ ಬರೋ ಅಂಥ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಇನ್ನೂ ಡೀಟೇಲ್ ನೀವು ತಿಳ್ಕೊಂಡು ಈ ಗಾಡಿಯನ್ನು ಬೈ ಮಾಡ್ಬೋದು. ಓಕೆ, ಸೊ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.